ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರಿಗೆ ಯಾವ ಸ್ಥಾನ ಸಿಕ್ಕಿದೆ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ನಿಜ, ಈಗಾಗಲೇ ಬಿಗ್ ಬಾಸ್ ಶೂಟಿಂಗ್ ಕೂಡ ಮುಗ್ದಿದ್ದ ಆಯ್ತು. ಇದಾದ ಬಳಿಕ ಎಡಿಟಿಂಗ್ ಕೂಡ ಆಗಬೇಕಾಗಿದೆ. ಹೀಗಿರುವಾಗ ಯಾರಿಗೆ ಬಿಗ್ ಬಾಸ್ನ ಕಿರೀಟ ಸಿಕ್ಕಿದೆ? ಹಾಗೆ ಟಾಪ್ 6 ಸ್ಥಾನದಲ್ಲಿ ರಘು, ಅಶ್ವಿನಿ ಗೌಡ, ಕಾವ್ಯ ಶೈವ, ಗಿಲ್ಲಿ ನಟ, ಧನುಷ್ ಗೌಡ, ರಕ್ಷಿತಾ ಶೆಟ್ಟಿ ಕೂಡ ಇದ್ದಾರೆ. ಇನ್ನು ಈ 6 ಜನ ಟಾಪ್ ಫೈನಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನು ಇವರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ, ಹಾಗೆ ಯಾರಿಗೆ 3ನೇ ಸ್ಥಾನ ಸಿಗುತ್ತೆ ಅನ್ನೋದು ಮಾತ್ರ ರಿವೀಲ್ ಆಗೋದು ಬಾಕಿ ಇದೆ. ಇನ್ನು ಮೂಲಗಳ ಪ್ರಕಾರ, ನಮಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಮೊದಲ ಎಲಿಮಿನೇಷನ್ ಆಗಿ ರಘು ಅವರು ಅಂದ್ರೆ ಫಸ್ಟ್ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗೇ ಇದ್ರು. ಒಂದು ಒಳ್ಳೆ ಸಭ್ಯತೆ ಅಂದ್ರೆ ಒಂದು ಒಳ್ಳೆ ನಡತೆಯಿಂದ ವರ್ತನೆ ಮಾಡ್ತಾ ಇದ್ರು. ಎಲ್ಲಾ ಜನಗಳ ಜೊತೆ ಒಂದು ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಎಲ್ರಿಗೂ ಸಹ ಅಡಿಗೆ ಮಾಡೋದ್ರಿಂದ ಹಿಡಿದು ಎಲ್ಲಾ ಟಾಸ್ಕ್ ಗಳನ್ನ ಕೂಡ ಚೆನ್ನಾಗಿ ಆಡ್ತಾ ಬಂದಿದ್ರು ರಘು ಅವರು. ಇನ್ನು ಬೇರೆಯವ್ರು ತಪ್ಪು ಮಾಡಿದಾಗ್ಲೂ ಸಹ ಇದು ತಪ್ಪು ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಒಂದು ಧ್ವನಿ ಎತ್ತುವಂತಹ ಸಮಯ ಬಂದ್ರೆ ಸಾಕು, ಅವರು ಅಲ್ಲಿ ಎಲ್ಲಿ ಧ್ವನಿಯನ್ನ ಎತ್ತಬೇಕಾಗುತ್ತೆ ರಘು ಅವರು, ಯಾವ ಸಮಯದಲ್ಲಿ ಯಾರ ಜೊತೆ ಯಾರೇ ಇರ್ಲಿ ಎದುರುಗಡೆ ಅಂಥವ್ರ ಜೊತೆ ಅವರು ಒಂದು ಧ್ವನಿಯನ್ನ ಕೂಡ ಎತ್ತುತ್ತಾ ಇದ್ರು. ಇವರು ಇನ್ನು ಮೊದಲನೇ ಎಲಿಮಿನೇಷನ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಹಾಗೆ ಇನ್ನು 2ನೇ ಎಲಿಮಿನೇಷನ್ ಆಗುವಂತವರು ಧನುಷ್ ಗೌಡ ಅಂತ ಹೇಳಲಾಗ್ತಾ ಇದೆ. ಧನುಷ್ ಗೌಡ ಅವರು ಟಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ಪಡ್ಕೊಂಡಿದ್ರು. ಇನ್ನು ಆರಂಭದಿಂದ ಇಲ್ಲಿವರೆಗೂ ಸಹ ಹೋಲಿಕೆ ಮಾಡಿದ್ರೆ ಈಗಲೇ ಧನುಷ್ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು. ಅಂದ್ರೆ ಫಸ್ಟ್ ಬಿಗ್ ಬಾಸ್ಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಧನುಷ್ ಅವರು, ಅವಾಗ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಇತ್ತೀಚೆಗೆ ಒಂದು 3ನೇ ವಾರದಿಂದ ಹಿಡಿದು ಧನುಷ್ ಅವರು ಒಂದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಯಾರ ಜೊತೆನೂ ಸಹ ಇಲ್ಲ ಸಲ್ಲದಂತಹ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಅಂದ್ರೆ ಎಷ್ಟು ಬೇಕಷ್ಟೇ ಲಿಮಿಟೆಡ್ ಆಗಿ ಮಾತಾಡ್ತಾ ಇದ್ರು ಧನುಷ್ ಅವರು. ಕಡಿಮೆ ಮಾತನಾಡೋರು ಸಹ ಒಂದು ಅರ್ಥಗರ್ಭಿತವಾಗಿ ಮಾತನಾಡ್ತಾ ಇದ್ರು. ಅಂದ್ರೆ ಅವ್ರು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಸುಮ್ಮನೆ ಏನೋ ಒಂದು ಅರ್ಥ ಇಲ್ದಿದ್ದಂಥದ್ದು, ಬೇಡದೇ ಇರುವಂತಹ ಜಾಗದಲ್ಲಿ ಮಾತನಾಡುವಂಥದ್ದು ಅದೆಲ್ಲ ಮಾಡ್ತಾ ಇರಲಿಲ್ಲ ಧನುಷ್. ಇನ್ನು ಇವರು 5ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಇಂದಿನ ಸಂಚಿಕೆಯಲ್ಲಿ ಅಧಿಕೃತ ಹೇಳಿಕೆ ಸಿಗೋದು ಮಾತ್ರ ಬಾಕಿ ಇದೆ. ಇನ್ನು 3ನೇ ಎಲಿಮಿನೇಷನ್ ಮನೆಯವ್ರು ಬಂದು ಹೊರಗಡೆ ವಿಷಯವನ್ನ ಹೇಳಿದಾಗಲೇ ಕಾವ್ಯ ಶೈವ ಅವರು ಔಟ್ ಆಗಬೇಕಾಗಿತ್ತು ಅಂತ ಕೆಲವೊಂದು ಜನಗಳು ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ಇನ್ನು ಯಾಕಿದ್ದಾರೆ ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರು ವೇದಿಕೆಯಲ್ಲಿ ಹೇಳ್ಕೊಂಡು ಆಶ್ಚರ್ಯಪಟ್ಟಿದ್ದು ಕೂಡ ಇದೆ. ಗಿಲ್ಲಿ ಅವರಿಂದ ಕಾವ್ಯ ಕಾಣಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತು ಜಾಸ್ತಿ ಎಲ್ಲಾ ಕಡೆ ಕೇಳಿ ಬರ್ತಾ ಇತ್ತು. ಅಂದ್ರೆ ಗಿಲ್ಲಿ ಇಲ್ಲ ಅಂತಂದ್ರೆ ಕಾವ್ಯ ಏನು ಇಲ್ಲ, ವೇಸ್ಟ್ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದ್ರೆ ಅವರು ಇದೀಗ 4ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಇದು ಡಿಪೆಂಡ್ ಆನ್ ವೋಟಿಂಗ್ ಅಂತ ಹೇಳಲಾಗುತ್ತೆ. ಅಂದ್ರೆ ವೋಟಿಂಗ್ ಆಂಗಲ್ ಇಂದ ತಗೊಂಡು ಇವರು ಈ 4ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಕಾವ್ಯ ಶೈವ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇನ್ನು ನೆಕ್ಸ್ಟ್ 4ನೇ ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಜಗಳ, ಟಾಸ್ಕ್ ಎಲ್ಲದರಲ್ಲಿಯೂ ಸಹ ಸೈ ಅನ್ಸ್ಕೊಂಡಿದ್ದಂತಹ ಅಶ್ವಿನಿ ಗೌಡ. ಆರಂಭದಲ್ಲಿ ಅವರ ಒಂದು ಆಟ, ನಡೆ, ನುಡಿ ಎಲ್ಲವೂ ಸಹ ಒಂದು ನೆಗೆಟಿವ್ ಒಂದು ರಿಯಾಕ್ಷನ್ ಅನ್ನ ಪಡಿತಾ ಇತ್ತು. ಅಂದ್ರೆ ಅವ್ರು ಫಸ್ಟಿಂದ ಎಂಟ್ರಿ ಆದಾಗಿಂದ ಸಹ ಇದುವರೆಗೂ 1-2-3 ವಾರದ ಹಿಂದಿನ ತನಕನೂ ಸಹ ಒಂದು ನೆಗೆಟಿವ್ ಶೇಡೇ ಅವ್ರದ್ದು ಕಾಣಿಸ್ಕೊಳ್ತಾ ಇತ್ತು. ಇವರು ಮಹಿಳಾ ಮಣಿಯಾಗಿ ಸಖತ್ತಾಗಿ ಆಟವನ್ನ ಆಡಿದ್ದಾರೆ. ಅಂದ್ರೆ ಒಂದು ಏಜಲ್ಲಿ ಇರ್ಬೋದು, ಎಲ್ಲರಿಗಿಂತ ಅವರು ಸೀನಿಯರ್ ಅಶ್ವಿನಿ ಅವರು. ಒಂದು ಲೇಡಿಯಾಗಿ ಅಷ್ಟು ಏಜ್ ಆಗಿದ್ರು ಸಹ ಒಂದು ಎಲ್ಲರಿಗೂ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆಮೇಲೆ ಅವರ ಒಂದು ವರ್ತನೆ ಬೇರೆಯದ್ದೇ ಆಗಿತ್ತು. ಇವರು ಒಂದು 3ನೇ ಸ್ಥಾನವನ್ನ ಪಡೀಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವಿನ್ನರ್ ಯಾರಿರಬಹುದು? ಬಹುತೇಕರು ಹೇಳುವಂತೆ, ಬಹುತೇಕರ ಒಂದು ಆಸೆಯಂತೆ ಗಿಲ್ಲಿ ನಟ ಅವರೇ ವಿನ್ನರ್ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ರಕ್ಷಿತಾ ಶೆಟ್ಟಿ ಅವರು ಸಹ ರನ್ನರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೆದ್ದವರಿಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್, ಹಾಗೆ ಒಂದು ಕಾರು ಸೇರಿದಂತೆ ಇನ್ನಿತರ ಕೆಲವೊಂದು ಪ್ರೈಸ್ಗಳನ್ನ ಸಹ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೊದಲನೇದಾಗಿ ವಿನ್ನರ್ ಆಗಿ ಗಿಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಜೊತೆಗೆ ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು, ಹಾಗೆ ಸೆಕೆಂಡ್ ರನ್ನರ್ ಅಪ್ ಆಗಿ ಅಶ್ವಿನಿ ಅವರು, ಥರ್ಡ್ ರನ್ನರ್ ಅಪ್ ಆಗಿ ಕಾವ್ಯ ಶೈವ, ಜೊತೆಗೆ ಒಂದು 5th ಪೊಸಿಷನ್ 6th ಪೊಸಿಷನ್ ಅಲ್ಲಿ ರಘು ಮತ್ತೆ ಧನುಷ್ ಇಬ್ಬರೊಳಗೊಬ್ರು ಬರ್ತಾರೆ ಅಂತ ಒಂದು ಅಧಿಕೃತವಾದ ಮಾಹಿತಿ ನಮಗೆ ಸಿಕ್ಕಿದೆ. ಇದ್ರ ಪ್ರಕಾರ ಒಂದು ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಯಾವ ಸ್ಥಾನವನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.